ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 64ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಹಾಗೆ ನೀನು ಚಾಕ್ಲೇಟ್ ಕೇಳಿದ್ಯಲ್ವಾ, ಅದರ ಜೊತೆ ಕೇಕ್, ಹಾಗೆ ನಿನಗೆ ಬೆಳ್ಳಿಗೆ ಅಂತ ಬಟ್ಟೆ ತಂದಿದ್ದೀವಿ ಹೇಳಿದರೆ ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದ ಚಿಂಟು ಅಮ್ಮನ ಕೈ ಹಿಡಿದು ಮನೆಯೊಳಗೆ ನಡೆದ. ಏನಾಯಿತು ಚಂದ್ರ, ಹೆಂಡತಿ ಜೊತೆಗೆ ಜಗಳ ಆಯ್ತಾ? ಮಗನ ಮಂಕಾದ ಮುಖ ನೋಡಿ ನಗುತ್ತಾ ಪ್ರಶ್ನೆ ಮಾಡಿದ್ರು ಅವನ ತಂದೆ ನಂಜಪ್ಪ. ಇಲ್ಲ ಅಪ್ಪ, ಆರು ಜೊತೆ ಯಾಕೆ ಜಗಳ ಮಾಡಲಿ, ಹೀಗೆ ಇರುತ್ತಲ್ಲ, ಬೇಡದೇ ಇರೋ ವಿಷಯಗಳನ್ನು ತಲೆಯಲ್ಲಿ ತುಂಬಿಕೊಂಡು ಒಂಥರ ಹಿಂಸೆ ಆಗ್ತಿದೆ ಅಪ್ಪ ಹೇಳಿ ಮನೆಯೊಳಗೆ ನಡೆದವನ ಕಣ್ಣುಗಳು ಸಿಂಹನನ್ನು ಹುಡುಕಿದ್ವು. ಆರು, ಒಂದು ನಿಮಿಷ ಬಾ ಹೇಳಿ ತನ್ನ ರೂಮ್ ಕಡೆಗೆ ನಡೆದು ಬಿಟ್ಟ. ಅಪ್ಪ ಮಕ್ಕಳಿಗೆ ತಿಂಡಿಗೆ ತಟ್ಟೆ ಹಾಕಿ ಕೊಟ್ಟಿದ್ದೀನಿ, ನೀನೇ ಎಲ್ರಿಗೂ ಸ್ವಲ್ಪ ತಿನ್ನಿಸ್ಬಿಡು. ಅತ್ತೆ ಮನೆಯವರಿಗೆಲ್ಲ ಅಂತ ಪಪ್ಸ್ ಹಾಗೆ ಕೇಕ್ ತಂದಿದ್ದೀನಿ, ನೀವೆಲ್ಲ ತಿಂತೀರಾ ಅಲ್ವಾ? ದುನ್ವತಿ ಅವರನ್ನು ಕೇಳಿದರೆ ಅವರು ತಮ್ಮ ಓರ್ಗಿತ್ತಿ ಶಾರದಾ ಹಾಗೆ ಭಾವ ನಂಜಪ್ಪ ಅವರನ್ನು ಬಿಟ್ಟು ಉಳಿದವರೆಲ್ಲ ಬೇಕರಿ ಪದಾರ್ಥ ತಿಂತಾರೆ ಅಂತ ಹೇಳಿ ಅವರೇ ಎಲ್ಲರಿಗೂ ತಟ್ಟೆಗೆ ಹಾಕಿ ಸರ್ವ್ ಮಾಡೋದಾಗಿ ತಿಳಿಸಿದರು. ಅವರಿಗೆ ಧನ್ಯವಾದ ತಿಳಿಸಿ ರೂಮ್ಗೆ ಬಂದ ಆರುಷಿನ ಇದ್ದಕ್ಕಿದ್ದಂತೆ ಗಟ್ಟಿಯಾಗಿ ಅಪ್ಪಿಕೊಂಡ ಓಜಸ್ನ ರೀತಿಗೆ ನಿಬ್ಬೆರಗಾದಳು ಆರುಷಿ. ಚಂದ್ರ, ಏನಾಯಿತು? ನಿಜಕ್ಕೂ ನೀವು ಇವತ್ತು ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ಆಗಲೇ ಬೇಕ್ರಿ ಹತ್ರ ನೋಡಿದ್ರೆ ನನ್ನ ಹೊರಟಾಗಿ ಮಾತಾಡಿಸ್ತಾ ಇದ್ದವರು ನಂತರ ಪೂರ ಮಂಕಾಗಿ ಉಳಿದು ಬಿಟ್ರಿ. ಹೀಗೆ ನೋಡಿದ್ರೆ ಹೀಗೆ ಅವನ ಅಪ್ಪುಗೆಯಲ್ಲಿ ಆತ್ಮೀಯತೆ, ಅವನ ಮನದ ಬೇಸರದ ಛಾಯೆ, ತನ್ನ ಅನುಭವಕ್ಕೆ ಬಂದ ಕಾರಣ ಅವನನ್ನು ಹಿಂದಕ್ಕೆ ಸರಿಸದೆ ತಾನು ಅವಳನ್ನು ಬಳಸಿ ಬೆನ್ನು ನೇವರಿಸಿ ಸಮಾಧಾನ ಮಾಡುತ್ತಿದ್ದವಳಿಗೆ ತನ್ನ ಭುಜದ ಮೇಲೆ ಅವನ ಅಶ್ರುವಿನ ಸ್ಪರ್ಶ ಆಗ್ತಿದ್ದಂತೆ ಚಂದ್ರ ಏನಾಯಿತು? ಆತಂಕಗೊಂಡು ಅವನನ್ನು ಹಿಂದಕ್ಕೆ ಸರಿಸಿ ಅವನ ಕಣ್ಣೀರನ್ನು ತನ್ನ ದುಪ್ಪಟದಿಂದಲೇ ತೊಡೆದು, ಈಗ ಕಣ್ಣೀರು ಹಾಕುವಂಥದ್ದು ಏನಾಗಿದೆ ಕೇಳಿದ್ರೆ ಪುಟ್ಟ ಮಕ್ಕಳ ಹಾಗೆ ತಲೆ ಆಡಿಸಿ ಏನಿಲ್ಲ, ಹೀಗೆ ಏನೋ ಬೇಜಾರಾಯಿತು ಹೇಳಿದರೆ ಅವನನ್ನೇ ಹುಬ್ಬು ಬೆಸೆದು ನೋಡಿದ ಆರುಷಿಗೆ ಮುಖ ದಪ್ಪ ಮಾಡಿಕೊಂಡು ನಿಂತಿದ್ದವನ ಮೇಲೆ ಮುದ್ದುಕ್ಕಿ ಬಂದಿತ್ತು. ಅವನ ಕೆನ್ನೆಯನ್ನು ಮೆಲ್ಲಗೆ ಚಿವುಟಿ, ನಿನ್ನ ಅಣ್ಣನ ನೆನಪುಗಳು ಈ ಮನೆಯಲ್ಲಿದೆ ಅನ್ನೋದು ಗೊತ್ತು, ಆದರೆ ಒಂದು ಮಾತು ಹೇಳ, ನಮ್ಮ ಹೃದಯಕ್ಕೆ ಹತ್ತಿರದ ವ್ಯಕ್ತಿಗಳ ನೆನಪುಗಳಿಂದ ದೂರ ಯಾಕೆ ಓಡಬೇಕು ಚಂದ್ರ? ಅವರ ಸನಿಹ ಮನಸ್ಸಿಗೆ ಮುದ ನೀಡುತ್ತದೆ ತಾನೇ. ನಿಮ್ಮ ಅಣ್ಣ ದೈಹಿಕವಾಗಿ ನಿಮ್ಮ ಜೊತೆಗೆ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ನಿಮ್ಮಲ್ಲಿ, ನಿಮ್ಮ ಯೋಚನೆಗಳಲ್ಲಿ ಬೆರೆತು ಹೋಗಿದ್ದಾರೆ ತಾನೇ. ಈ ಹಿಂದೆ ಇದ್ದಕ್ಕಿದ್ದಂತೆ ಹಾಗೆ ನನಗೆ ತಾಳಿ ಕಟ್ಟಿದ ನೀವೇ ಈ ಮಾತು ಹೇಳಿದ್ದು. ಎಷ್ಟು ದಿನ ಅಂತ ಹಳೆ ನೆನಪುಗಳ ಜೊತೆಗೆ ಆ ನೋವನ್ನು ನೆನೆಯುತ್ತಾ ಕಣ್ಣೀರು ಹಾಕೋದು, ಹಳೆಯ ನೆನಪುಗಳ ಜೊತೆಗೆ ಬದುಕನ್ನು ಮುನ್ನಡೆಸ್ಕೊಂಡು ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅಂತ ನನಗೆ ಬುದ್ಧಿ ಹೇಳಿದ ನೀವೇ ಈಗ ಕಣ್ಣೀರು ಹಾಕಿದರೆ ಹೇಗೆ ಕೇಳಿದರೆ ಮತ್ತೆ ಲಘುವಾಗಿ ಆರುಷಿಯನ್ನು ತಬ್ಬಿಕೊಂಡು, ಅಣ್ಣನ ನೆನಪು ಮಾತ್ರ ಅಲ್ಲ, ಈ ಹಿಂದೆ ಈ ಮನೆಯವರಿಂದ ಆಗಿರೋ ತಪ್ಪು ಈಗ ಸರಿ ಮಾಡೋಕೆ ಆಗದಷ್ಟು ಹಳಸಿ ಹೋಗಿದೆ. ಅದೇ ಬೇಜಾರಲ್ಲಿ ಇದ್ದೀನಿ ಯಾರು. ಹಾಗೆ ಪ್ಲೀಸ್ ಕಣೆ, ನಿನ್ನ ಬಾಯಲ್ಲಿ ಚಂದ್ರ ಅನ್ನೋ ಪದ ಒಂದನ್ನು ಕೇಳೋಕ್ಕಾಗ್ತಿಲ್ಲ ಹೇಳಿ ರೂಮ್ ಹೊರಗೆ ನಡೆದ. ಇದ್ಯಾಕೀಗೆ ವಿಚಿತ್ರ ಬೇಡಿಕೆ ಇಡ್ತಿದ್ದಾರೆ? ನಮ್ಮ ಪರಿಚಯ ಆದಾಗಿಂದ ನಾನು ಇವರನ್ನು ಹೀಗೆ ತಾನೇ ಕರೀತಾ ಇರೋದು. ಹಾಗೆಲ್ಲ ನಮ್ಮ ತಂದೆ ಸಹ ನನ್ನ ಹೀಗೆ ಕರೆಯೋದು ಅಂತ ಖುಷಿಯಲ್ಲೇ ಹೇಳ್ತಾ ಇದ್ದವರು ಈಗ ಹಾಗೆ ಕರಿಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಹೋ, ಮನೆಯಲ್ಲಿ ಎಲ್ಲರ ಎದುರು ಹೆಸರಿಡ್ದು ಕರೆಯೋದು ಬೇಡ ಅಂತ ಇರ್ಬೋದಾ? ಹೌದಲ್ವಾ, ಇದು ಹಳ್ಳಿ. ಇಲ್ಲಿ ನಾನು ಚಂದ್ರ ಅವರನ್ನು ಹಾಗೆ ಹೆಸರು ಹಿಡಿದು ಕರೆಯೋದು ತಪ್ಪಾಗ್ಬೋದು. ಅದನ್ನು ನೇರವಾಗಿ ಹೇಳೋದು ತಾನೇ. ಹೇಳಿಕೊಂಡು ತಾನು ರೂಮ್ ಹೊರಗೆ ಬಂದ ಆರುಷಿ ಓಜಸ್ ತನ್ನ ತಂದೆ ಜೊತೆಗೆ ಯಾವುದೋ ದೀರ್ಘ ವಿಷಯವನ್ನು ಚರ್ಚಿಸುತ್ತಾ ಅವರ ಕೋಣೆ ಕಡೆಗೆ ನಡೆದಿದ್ದನ್ನು ಕಂಡು ನಿಜಕ್ಕೂ ಏನೋ ಆಗಿದೆ ಇವರಿಗೆ. ವೆಂಕಟೇಶ್ ಅವರ ಜೊತೆಗೆ ಮಾತಾಡ್ದಾಗಿಂದ ಒಂಥರ ಮಂಕಾಗ್ಬಿಟ್ಟಿದ್ದಾರೆ. ಸಿಂಹ ಅವರ ಬಗ್ಗೆ ಯಾವುದೋ ದೊಡ್ಡ ವಿಷಯ ತಿಳಿದು ಬಂದಿರಬೇಕು, ಅದಕ್ಕೆ ಸತ್ಯ ಬಗ್ಗೆ ಯೋಚಿಸುತ್ತಾ ಹೀಗೆ ಬೇಸರ ಮಾಡಿಕೊಂಡಿದ್ದಾರೆ ಅನಿಸುತ್ತೆ ಹೇಳಿಕೊಂಡು ಯಾವುದೋ ವಿಷಯಕ್ಕೆ ಕಿತ್ತಾಟ ಶುರು ಮಾಡಿದ್ದ ಮಕ್ಕಳ ಜಗಳವನ್ನು ಬಿಡಿಸಲು ಹೋದಳು. ಏನಾಯಿತು ಚಂದ್ರ, ಯಾಕೆ ಮನೆಗೆ ಬಂದಾಗಿಂದ ಒಂಥರ ಸಪ್ಪಗಿದ್ದೀಯಾ ಕೇಳಿದ್ರೆ ಭಾರವಾದ ಉಸಿರನ್ನು ಹೊರದಬ್ಬಿ, ಸಿಂಹ ನಮ್ಮೂರಿನ ಆಶ್ರಮದಲ್ಲಿ ಬೆಳೆದ ಹುಡುಗ ಅಲ್ವಾ ಅಪ್ಪ, ಬಾಲ್ಯದಿಂದಲೂ ನೀವು ಅವರನ್ನು ನೋಡಿಕೊಂಡು ಬಂದಿದ್ದ ತಾನೇ. ಸಿಂಹ ಬುದ್ಧಿವಂತ, ಛಲಗಾರ, ಮೇಲಾಗಿ ಹುಡುಗನಿಗೆ ಕೆಟ್ಟ ಚಟಗಳಿಲ್ಲ, ಸಜ್ಜನ ಅಂತ ನಮ್ಮ ಸತ್ಯಾಗೆ ಅವನನ್ನು ತಂದುಕೊಳ್ಳಲು ಒಪ್ಪಿದ್ದು. ಅಲ್ಲದೆ ಅವನನ್ನು ಮನೆ ಅಳಿಯನನ್ನಾಗಿ ಇಟ್ಟುಕೊಳ್ಳುವ ವಿಚಾರ ಮಾಡಿದ್ದೇ ನೀವು. ಆದರೆ ಈಗ ನೋಡಿದರೆ ಸಿಂಹ ನಿಮಗೆ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾನೆ. ಹೇಗಪ್ಪ ನಿಮ್ಮ ಲೆಕ್ಕಾಚಾರ ತಪ್ಪಾಯಿತು ಕೇಳ್ದ.
ರೂಮ್ನಲ್ಲಿದ್ದ ತಮ್ಮ ಆರಾಮ ಕುರ್ಚಿಗೆ ಹೊರಗೆ ಕೂತವರು ಮನುಷ್ಯನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ನಾನೇನು ದೇವ್ರ ಚಂದ್ರ. ನಮ್ಮ ಆಶ್ರಮದಲ್ಲಿದ್ದ ಹುಡುಗರ ಪೈಕಿ ಅತಿ ವಿಧೇಯವಾಗಿ ನಡ್ಕೊಳ್ತಾ ಇದ್ದಿದ್ದು ಸಿಂಹ ಒಬ್ಬನೇ. ಯಾವ ಮಾತಿಗೂ ಇಲ್ಲ ಅನ್ನದೇ ಪ್ರತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದವನು ಯಾರೇ ಆಗಲಿ ಮಗ ಇದ್ದರೆ ಸಿಂಹ ಆಗಿರಬೇಕು ಅನ್ನೋ ಭಾವನೆ ಉಂಟಾಗುವಷ್ಟು ಒಳ್ಳೆಯವನಂತೆ ಇದ್ದವನು ಹೀಗೆ ಬದಲಾಗ್ತಾನೆ ಅಂತ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಈಗಲೂ ನನಗೆ ಅವನ ಮೇಲೆ ಕೋಪ ದ್ವೇಷ ಇಲ್ಲ. ಮಾವ, ನನಗೆ ಹಣ ಬೇಕು, ಅದರ ಅವಶ್ಯಕತೆ ಇದೆ ಅಂತ ಒಂದು ಮಾತು ಹೇಳಿದರೂ ಸಾಕಿತ್ತು. ನಾನು ತುಂಬು ಮನಸ್ಸಿಂದ ಒಪ್ಪಿ ಬೇಕಾದರೆ ನನ್ನ ಖಾತೆಯಲ್ಲಿ ಇರೋ ಹಣವನ್ನು ಸಹ ಅವನಿಗೆ ಕೊಟ್ಟು ಬಿಡ್ತೀನಿ. ಆದರೆ ಅವನು ನನ್ನ ಬಳಿ ನೇರ ವ್ಯವಹಾರ ಇಟ್ಕೊಳ್ಳದೆ ಬೆಳೆಯ ನಷ್ಟದ ಹೆಸರಲ್ಲಿ ಮೋಸ ಮಾಡ್ತಾ ಇರೋದನ್ನು ನನ್ನ ಕೈಯಲ್ಲಿ ಸಹಿಸೋಕ್ಕಾಗ್ತಿಲ್ಲ. ನಿನ್ನ ಹತ್ರ ಈ ವಿಷಯ ಹೇಳೋಣ ಅಂತ ತುಂಬ ಸಲ ಪ್ರಯತ್ನಿಸಿದೆ. ಆದರೆ ನಿನ್ನ ಮುಂಗೋಪಕ್ಕೆ ಎದುರಿ ಆರುಷಿ ಹತ್ರ ನಾನು ಹಳಲು ತೋಡ್ಕೊಂಡೆ. ನಿಜಕ್ಕೂ ನಾನು ಅವಳನ್ನು ಸೊಸೆಯಾಗಿ ಪಡೆಯೋಕೆ ಅದೃಷ್ಟ ಮಾಡಿದ್ದೀನಿ ಚಂದ್ರ. ಅದಕ್ಕೆ ನೋಡು, ನನ್ನ ನೋವಿಗೆ ಅವಳು ಸ್ಪಂದಿಸಿದ್ದು ಅಲ್ಲದೆ ನಿನ್ನ ಬಳಿ ಸಹ ಸೂಕ್ಷ್ಮವಾಗಿ ಮನೆಯ ಸಮಸ್ಯೆಯ ಬಗ್ಗೆ ತಿಳಿಸಿದ್ದಾಳೆ. ಹೇಳಿದರೆ ವಿಷಾದದ ನಗೆ ಬೀರಿ ಆರು ಸಿಗೋಕೆ ನಾವು ಅದೃಷ್ಟ ಮಾಡಿದ್ದೀವಿ. ಆದರೆ ನಮ್ಮಂತಹ ಜನ ಸಿಕ್ಕಿದ್ದು ಅವಳ ದುರದೃಷ್ಟವೇ ಸರಿ. ಹೇಳಿದರೆ ಮಗನ ಮಾತು ಅರ್ಥವಾಗದೆ ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರು. ಸಿಂಹ ಆಶ್ರಮದಲ್ಲಿದ್ದಾಗ ಅವನ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ದ, ಚಂದ್ರಕಾಂತ್. ನಿಮ್ಗೆ ಅವನ ನೆನಪಿದ್ಯಾ ಕೇಳಿದ ದೀರ್ಘ ಉಸಿರು ಹೊರಚೆಲ್ಲಿ. ಅವನನ್ನು ಮರೆಯೋಕ್ಕಾಗತ್ತಾ ಚಂದ್ರ? ನನಗೀಗಲೂ ಆ ನೆನಪುಗಳೆಲ್ಲ ಹಸಿಯಾಗಿದೆ. ನೀನು ಹುಟ್ಟಿದ ಹಬ್ಬದ ದಿನ ನಿನ್ನ ಅಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅದೇ ಆವರಣದಲ್ಲಿ ಆಶ್ರಮದ ಮಕ್ಕಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾಗ ದೇವಸ್ಥಾನದಲ್ಲಿರುವ ಕಲ್ಯಾಣಿಗೆ ನಿನ್ನನ್ನು ನೂಕಿಬಿಟ್ಟಿದ್ದ. ಅವನು ಆಗ್ತಾನೆ ಆಶ್ರಮಕ್ಕೆ ಸೇರಿದ್ದ ಹುಡುಗ. ಅವನ ಗುಣದ ಬಗ್ಗೆ ನಮ್ಗೆ ಯಾರಿಗೂ ತಿಳಿದಿರಲಿಲ್ಲ. ಜಾನಕಿರಾಮ ತಕ್ಷಣ ನೀರಿಗೆ ಧುಮುಕಿ ನಿನ್ನ ಬಚಾವ್ ಮಾಡಿದ್ದ. ಊರವರೆಲ್ಲ ಆ ಹುಡುಗನನ್ನು ಆಶ್ರಮದಿಂದ ಹೊರಹಾಕಿ ಅಂತ ದುಂಬಾಲು ಬಿದ್ದರು. ನಾನು ಯಾರ ಮಾತಕ್ಕೂ ಕಿವಿಗೊಡದೆ 2 ವರ್ಷಗಳಿಂದ ನಮ್ಮೆಲ್ಲರ ಮನಸ್ಸು ಗೆದ್ದಿದ್ದ ಸಿಂಹನ ಜೊತೆಯಾಗಿ ಅವನನ್ನು ಇರಿಸ್ದೆ. ಇವನ ಜೊತೆಗಿದ್ದು ಇವನ ಗುಣಗಳನ್ನು ಬೆಳೆಸ್ಕೊ, ಉದ್ಧಾರ ಆಗ್ತೀಯಾ ಅಂತ ಹೇಳಿದ್ದೆ. ಓದಿನಲ್ಲಿ ಎಲ್ಲರಿಗಿಂತ ಮುಂದಿದ್ದ ಚುರುಕು ಬುದ್ಧಿಯ ಹುಡುಗ. ಆದರೂ ಅವನ ಗುಣ ಮಾತ್ರ ಒಂಥರ ವಿಚಿತ್ರ. ಆದರೆ ಓದಿನಲ್ಲಿ ಮುಂದಿದ್ದ ಕಾರಣ ಕಷ್ಟಪಟ್ಟು ತನ್ನ ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರದಿಂದ ಸ್ಕಾಲರ್ಶಿಪ್ ಪಡ್ಕೊಂಡು ಯಾವುದೋ ವಿಷಯದಲ್ಲಿ ಸಂಶೋಧನೆ ಮಾಡ್ತಿದ್ದಂತೆ. ವಿದೇಶದಲ್ಲಿ ಅವನಿಗೆ ಕೆಲಸ ಕೂಡ ಸಿಕ್ಕಿತ್ತು ಅಂತ ಸಿಂಹ ತನ್ನ ಹಾಗೂ ಸತ್ಯಾಳ ಮದುವೆ ದಿನ ಹೇಳಿದ ನೆನಪು. ಆದರೆ ಹೆಂಡತಿ ಜೊತೆಗೆ ಚೆನ್ನೈಗೆ ಅದು ಯಾವುದೋ ಕೆಲಸದ ಮೇಲೆ ಹೋದಾಗ ಅಪಘಾತಕ್ಕೆ ಒಳಗಾಗಿ ಅವನು ತೀರ್ಕೊಂಡ ಅಂತ ಆಶ್ರಮದವರು ಹಾಗೆ ಹುಡುಗಿಯ ತಂದೆ ತಾಯಿಯಿಂದ ವಿಷಯ ತಿಳಿದು ಮನಸ್ಸಿಗೆ ತುಂಬ ನೋವಾಯಿತು. ಹೇಳಿದರೆ ಎದ್ದು ನಿಂತು ತನ್ನ ಮೊಬೈಲ್ನಲ್ಲಿ ತಾನು ಶ್ರವಣ್ ಕುಮಾರ್ ಅವರಿಂದ ತರಿಸ್ಕೊಂಡಿದ್ದ ಫೋಟೋಗಳನ್ನು ತನ್ನ ಅಪ್ಪನಿಗೆ ತೋರಿಸಿದ ಓಜಸ್. ಸುಮಾರು 5 ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದಾನೆ ಅಂತ ನೀವೆಲ್ಲ ನಂಬಿದ್ದ ಚಂದ್ರಕಾಂತ್ ಸತ್ತಿಲ್ಲ ಅಪ್ಪ. ನಿಮ್ಮೆಲ್ಲರ ಕಣ್ಣಿಗೆ ಮಂಕುಬೂದಿ ಎರಚಿ ವೇಷ ಮರೆಸ್ಕೊಂಡು ಈಗೋ ಜಗತ್ತಿಗೆ ಮೋಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾನೆ. ನೋಡಿ, ಈ ಫೋಟೋಲಿ ಇರೋದು ನನ್ನ ಹೆಂಡತಿ ಆರು ಬದುಕಿನ ಜೊತೆಗೆ ಆಟ ಆಡ್ದ ವಿಜಯ್ ಶಾಶ್ವತ್. ಆದರೆ ನೀವೇ ಹೇಳಿ, ಈ ಹೇರ್ ಸ್ಟೈಲ್ನ ಚೇಂಜ್ ಮಾಡಿ ಇವನ ಕ್ಲೀನ್ ಶೇವ್ ಕೆನ್ನೆಗಳ ಮೇಲೆ ಗಡ್ಡ ಬೆಳೆದ್ರೆ ಯಾರು ಹೇಳಿ ಇವನು? ಕೇಳಿದ್ರೆ ಟೇಬಲ್ ಮೇಲೆ ಇರಿಸಿದ್ದ ಕನ್ನಡಕ ಧರಿಸಿ ಮತ್ತೊಮ್ಮೆ ಫೋಟೋನ ಸೂಕ್ಷ್ಮವಾಗಿ ಗಮನಿಸಿದವರು ಮೆಲ್ಲಗೆ ಚಂದ್ರಕಾಂತ್ ಉಸುರಿದರು. ಕರೆಕ್ಟ್ ಅಪ್ಪ, ಹಾಗೆ ವಿಜಯ್ ಶಾಶ್ವತ್ ಕೂಡ ಇವನೇ. ಅಂದು ಪಾರ್ಟಿಯಲ್ಲಿ ನಾನು ಆರು ಇವನನ್ನೇ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಮಾಡಿತ್ತು. ಹಾಗೆ ಚಿಂಟು ಸಹ ಇವನ ಮಗನೇ ಅಪ್ಪ. ಇದೇ ಸತ್ಯ ಪ್ರಪಂಚಕ್ಕೆ ತಿಳಿಯಬಾರ್ದು ಅಂತ ನಾನು ಆರುನ ಮದುವೆ ಆಗಿ ಏನೇನೋ ಕತೆ ಕಟ್ಟಿದ್ದು. ನನಗೆ ಯಾಕೆ ಬೇಜಾರಾಗ್ತಿದೆ ಗೊತ್ತಾಪ್ಪ? 5 ವರ್ಷಗಳ ಹಿಂದೆಯೇ ಇವನು ತನ್ನ ಮೋಸದ ಮದುವೆಯ ಆಟವನ್ನು ಶುರು ಹಚ್ಕೊಂಡಿದ್ದ. ನೀವು ಆಗಲೇ ಸ್ವಲ್ಪ ಪೊಲೀಸರ ಮೇಲೆ ಒತ್ತಡ ಹಾಕಿ ಸುಧಾ ಎಲ್ಲಿಗೆ ಹೋದ್ಲು ಅಂತ ಹುಡುಕಿಸಿದ್ರೆ ಆಗಲೇ ಆ ವಿಕೃತ ಮನಸ್ಸಿನ ಚಂದ್ರಕಾಂತ್ ಕಾನೂನಿನ ಕೈಗೆ ಸಿಕ್ಕಿಕೊಳ್ತಿದ್ದ. ಆದರೆ ನೀವು ಚಿಕ್ಕಪ್ಪ ಊರಿನ ಜನ ಮಾತಾಡ್ಕೊಳ್ತಾ ಇದ್ದದ್ದೇ ನಿಜ ಅಂತ ಆ ಹುಡುಗ ಹುಡುಗಿ ಇಬ್ಬರು ನಮ್ಮನ್ನು ಅಗಲಿಬಿಟ್ಟಿದ್ದಾರೆ ಅಂತ ಸಂತಾಪ ಸೂಚಿಸಿ ಸುಮ್ಮನಾಗ್ಬಿಟ್ರಿ. ನಿಮ್ಮ ಆ ಒಂದು ತಪ್ಪಿನಿಂದ 5 ವರ್ಷಗಳಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳ ಬದುಕು ನಾಶ ಆಗಿದೆಯೋ ತಿಳಿಯೋದು. ಇವನ ಹೊಲಸು ಆಟಕ್ಕೆ ಬಲಿಯಾದ ಹೆಣ್ಣುಮಕ್ಕಳ ನಿಟ್ಟುಸಿರು ನಮಗೆ ತಟ್ಟದೇ ಬಿಡೋದಿಲ್ಲ ಎಂದರೆ ಮಗನ ಮಾತು ಕೇಳಿ ನಂಜಪ್ಪನವರ ಹೃದಯ ನಲಗಿತ್ತು. ನೋವಿಗೆ ಮುಖ ಕಿವುಚಿ ಎದೆ ಮೇಲೆ ಕೈ ಹೊತ್ತು ಹಿಂದಕ್ಕೆ ಹೊರಗೆ ಕೂತವರು ಮಗ ಕೊಟ್ಟ ನೀರು ಕುಡಿದು ತಮ್ಮನ್ನು ತಾವು ಸುಧಾರಿಸಿಕೊಂಡು, ಇಲ್ಲ ಚಂದ್ರ, ನೀನು ಹೇಳೋ ಹಾಗೆ ನಡೆದಿರೋ ಸಾಧ್ಯತೆ ತೀರಾ ಕಡಿಮೆ.
ಈ ಪ್ರಪಂಚದಲ್ಲಿ ನೋಡೋಕೆ ಒಂದೇ ಥರ 7 ಜನ ಇರ್ತಾರಂತೆ. ಹಾಗೆ ಈ ವಿಜಯ್ ಅನ್ನೋ ವ್ಯಕ್ತಿಯ ಮುಖ ನಮ್ಮ ಚಂದ್ರಕಾಂತನ ಮುಖಕ್ಕೆ ಹೋಲುತ್ತೆ ಅಂದ ಮಾತ್ರಕ್ಕೆ ಇಬ್ಬರು ಒಂದೇ. ನಮ್ಮ ಶಾಮಣ್ಣನ ಮಗಳು ಹಾಗಾದರೆ ಬದುಕಿದ್ದಾಳೆ ಅಂತ ತಿಳಿಯೋದು ತಪ್ಪಾಗಬಹುದು ಎಂದು ಹೇಳಿದಾಗ ನಕ್ಕು ಬಿಟ್ಟ ಓಜಸ್, ಸರಿ, ನಿಮ್ಮ ಮಾತು ಒಪ್ತೀನಿ. ನಮ್ಮ ಮುಖವನ್ನೇ ಹೋಲುವ 7 ಜನ ಈ ಭೂಮಿ ಮೇಲೆ ಇರ್ಬೋದು, ಆದರೆ ಬುದ್ಧಿ ಸಹ ಸೇಮ್ ಇರುತ್ತಾ ಅಪ್ಪ? ನಮ್ಮ ಸುಧಾನ ಅದೃಷ್ಟ ಮದುವೆಯಾಗಿ ಬೇರೆ ದೇಶಕ್ಕೆ ಅವಳನ್ನು ತನ್ನ ಜೊತೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ನಂಬಿಸಿದ್ದ. ಹಾಗೆ ವೀಸಾ ವಿಷಯದಲ್ಲಿ ತೊಂದರೆ ಆಗಿದೆ, ಅದಕ್ಕೆ ಅವಳನ್ನು ಚೆನ್ನೈಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತಾನೇ ಹೇಳಿದ್ದ. ಇದೇ ಕಥೆಯನ್ನು ಆರುಷಿಗೆ ಹೇಳಿ ಅವಳ ಬದುಕಲ್ಲಿ ಆಟ ಆಡಿದ್ದಾನೆ ಆ ಬದ್ಮಾಶ್. ಇನ್ನು ಆ ದರಿದ್ರದವನನ್ನು ಸುಮ್ಮನೆ ಉಳಿಸೋ ಮಾತೇ ಇಲ್ಲ. ಅಷ್ಟೇ ಅಲ್ಲ ಅಪ್ಪ, ನಿಮ್ಮ ಹತ್ರ ಇನ್ನೊಂದು ಸತ್ಯ ಹೇಳಬೇಕು. ನಿಮ್ಮ ಅಳಿಯ ಈ 5 ವರ್ಷಗಳಿಂದ ತಾನು ಕದ್ದ ಹಣದಲ್ಲಿ ಅರ್ಧದಷ್ಟು ಹಣವನ್ನು ಆ ದುಷ್ಟನ ಅಕೌಂಟ್ಗೆ ಹಾಕ್ತಾ ಬರ್ತಿದ್ದಾನೆ. ನಾನು ಸಿಂಹನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಬಹುದು ಅನ್ನೋ ಆಸೆಯಲ್ಲಿ ಆರುನ ಕರ್ಕೊಂಡು ವೆಂಕಿ ಬೇಕರಿ ಹತ್ರ ಹೋಗಿದ್ದೆ. ಆಗಲೇ ಭಾಸ್ಕರ್ ನನಗೆ ಸಿಂಹನ ಹೆಸರಲ್ಲಿ 2 ಬ್ಯಾಂಕ್ ಖಾತೆ ಇದೆ, ಒಂದು ಸಿಂಹನ ಹೆಸರಿನಲ್ಲಿ ಇರುವ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್, ಮತ್ತೊಂದು ಸಿಂಹ, ಚಂದ್ರಕಾಂತ್ ಹಾಗೆ ವಸುಂಧರ 3 ಜನರ ಹೆಸರಿನಲ್ಲಿ ಇರುವ ಜಾಯಿಂಟ್ ಅಕೌಂಟ್ ಅಂತ ತಿಳಿಸ್ದ. ಅಪ್ಪ, ಈ ವಸುಂಧರ ಅಂದರೆ ಯಾರು? ಎಲ್ಲೋ ಈ ಹೆಸರು ಹೇಳಿದ ಹಾಗಿದೆ ಅಂತ ಹೇಳಿದರೆ ನಂಜಪ್ಪನವರು ದೀರ್ಘ ಆಲೋಚನೆಗೆ ಜಾರಿದವರು. ವಸುಂಧರ ಅಂದರೆ ಚಂದ್ರಕಾಂತನ ತಾಯಿ. ಆದರೆ ಅವರು ಬಹಳ ವರ್ಷಗಳ ಹಿಂದೆಯೇ ನಿಧನ ಹೊಂದಿದ್ದಾರೆ ಅಂತಲೇ ತಾನೇ ಯಾರೋ ಆ ಹುಡುಗನನ್ನು ಕರ್ಕೊಂಡು ಬಂದು ನಮ್ಮ ಆಶ್ರಮಕ್ಕೆ ಸೇರಿಸಿದ್ದು. ಆದರೆ ಈಗಲೂ ಅವರ ಹೆಸರಿನಲ್ಲಿ ಖಾತೆ ಇದೆ ಅಂದರೆ ಆ ತಾಯಿ ಬದುಕಿದ್ದಾರೆ ಅಂತಾನ? ಅಂದರೆ ಅವರು ಹುಡುಗ ಬದುಕಿದ್ದು ಯಾರೋ ಸುಳ್ಳು ಹೇಳಿ ಆ ಹುಡುಗನನ್ನು ಆಶ್ರಮಕ್ಕೆ ಸೇರಿಸಿದ್ರ? ಚಿಂತೆಗೆ ಮುಳುಗಿದ ಅಪ್ಪನ ಎದುರಿಗೆ ಮಂಡಿಯೂರಿ ಕೂತು ಅವರ ಕೈಗಳನ್ನು ಹಿಡಿದ ಓಜಸ್, ಅಪ್ಪ, ಐ ಆಮ್ ಸಾರಿ. ಆಗಲೇ ಸ್ವಲ್ಪ ಒರಟಾಗಿ ಮಾತನಾಡಿದೆ, ಆದರೆ ಏನು ಮಾಡಲಿ, ಆ ಸ್ಕೌಂಡ್ರಲ್ ನಮ್ಮೂರಿನವನು, ನಮಗೆ ಪರಿಚಯದ ವ್ಯಕ್ತಿ ಅಂತ ಆರು ಹತ್ರ ಹೇಳೋಕೆ ಧೈರ್ಯ ಬರ್ತಿಲ್ಲ. ಅದೇ ಸಂಕಟದಲ್ಲಿ ನಿಮ್ಮ ಮೇಲೆ ಕೋಪದಲ್ಲಿ ಮಾತಾಡಿಬಿಟ್ಟೆ. ಆದರೆ ನಾನು ಹೇಳಿದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಪ್ಪ? ನೀವು ಚಿಕ್ಕಪ್ಪ ಅಂದೆ ಸುಧಾ ಮತ್ತವಳ ಗಂಡ ಅಪಘಾತದಲ್ಲಿ ಸತ್ತು ಹೋಗಿದ್ದಾರೆ ಅನ್ನೋಕೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಹಾಗಾಗಿ ಅವರು ಬದುಕಿರಬಹುದು ಅನ್ನೋ ಅನುಮಾನ ಇದೆ ಅಂತ ಪೊಲೀಸ್ನವರಿಗೆ ಸ್ವಲ್ಪ ಒತ್ತಡ ಹಾಕಿದ್ರು ಆ ಪಾಪಿ ಸಿಕ್ಕಿ ಹಾಕ್ಕೊಳ್ಳೋ ಎಲ್ಲ ಸಾಧ್ಯತೆ ಇತ್ತು. ನಾನು ಎಂಜಿನಿಯರಿಂಗಿಗೆ ಅಂತ ಆ ಹಾಸನಕ್ಕೆ ಹೋಗಿ ಹಾಸ್ಟೆಲ್ನಲ್ಲಿರೋಕ್ಕೆ ಶುರು ಮಾಡಿದಾಗಿಂದ ಹೆಚ್ಚು ಹಳ್ಳಿ ಕಡೆ ಬರದೇ ಇದ್ದಿದ್ದರಿಂದ ಸಿಂಹ, ಚಂದ್ರಕಾಂತ್, ವೆಂಕಟೇಶ್ ಹಾಗೆ ಅಣ್ಣನಿಗೆ ಪರಿಚಯ ಇದ್ದ ಆಶ್ರಮದ ಹುಡುಗರ ಬಗ್ಗೆ ಅಣ್ಣನಿಂದ ಕೇಳಿ ತಿಳಿದುಕೊಳ್ತಾ ಇದ್ದೆ ಹೊರತು ವೈಯಕ್ತಿಕ ಪರಿಚಯ ಇರಲಿಲ್ಲ. ಇದೇ ಕಾರಣಕ್ಕೆ ಅವತ್ತು ಆ ದರಿದ್ರದವನನ್ನು ಒದ್ದು ಪೊಲೀಸರಿಗೆ ಹಿಡಿದುಕೊಟ್ಟಾಗ ನನಗವನು ಗುರುತು ಸಿಗಲಿಲ್ಲ. ಹಾಗೆ ಅವನಿಗೂ ನನ್ನ ಗುರುತು ಸಿಕ್ಕಂತೆ ಇಲ್ಲ ಹೇಳಿದವನು ದೀರ್ಘ ಉಸಿರನ್ನು ಹೊರದಬ್ಬಿ, ಇಷ್ಟು ದಿನ ಸಿಂಹ ನಿಮಗೆ ಮೋಸ ಮಾಡ್ತಾ ಇದ್ದ ಅನ್ನೋ ಅನುಮಾನ ಮೂಡಿದ್ರು ಯಾಕೋ ಇದರೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಮನೆಯಿಂದ ದೂರ ಉಳಿದುಬಿಟ್ಟೆ. ಆದರೆ ಈಗ ಬರೀ ಸಿಂಹ ಅಲ್ಲ ಅಪ್ಪ, ಅವನಿಂದ ಇರೋ ಈ ದೊಡ್ಡ ಮೋಸದ ಜಾಲವನ್ನು ಪತ್ತೆ ಹಚ್ಚಿ ನನ್ನ ಕೈಲಾದಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡಲು ಪ್ರಯತ್ನ ಪಡ್ತೀನಿ. ಹಾಗೆ ಕಾಲಕ್ಕೆ ನಿಮ್ಮಿಂದ ನನಗೆ ಏನಾದರೂ ಸಹಾಯ ಬೇಕಾದರೆ ಕೇಳ್ತೀನಿ, ಹೆಲ್ಪ್ ಮಾಡ್ತೀರಾ ಅಪ್ಪ ಕೇಳಿದ್ರೆ? ಮಗನ ಕೈಗಳನ್ನು ಕಣ್ಣಿಗೆ ಹೊತ್ತಿ ಹಿಡಿದ ನಂಜಪ್ಪನವರು, ಖಂಡಿತ ಚಂದ್ರ. ಹಾಗೆ ಒಂದು ಮಾತು, ಏನೇ ವಿಷಯ ಇದ್ದರೂ ನೀನು ಹೆಂಡತಿಯಿಂದ ಅದನ್ನು ಮುಚ್ಚಿಟ್ಟು ಸಮಸ್ಯೆಯನ್ನು ದೊಡ್ಡದು ಮಾಡ್ಕೋಬೇಡ. ಆರುಷಿ ಪ್ರಬುದ್ಧತೆ ಇರುವ ಹೆಣ್ಣು, ಅವಳು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆ ನಿಲ್ತಾಳೆ. ಮಗನ ಭುಜ ತಟ್ಟಿ ಹೇಳಿದರೆ ತಲೆ ಹಾಡಿಸಿ ಒಪ್ಪಿಗೆ ಕೊಟ್ಟ ಓಜಸ್ ಅಪ್ಪನ ಮುಂಗೈಗೆ ಮುತ್ತಿಟ್ಟು ಥ್ಯಾಂಕ್ಸ್ ಅಪ್ಪ ಹೇಳಿ ತನ್ನ ಕಣ್ಣಂಚಲ್ಲಿ ಶೇಖರಣೆ ಆಗಿದ್ದ ಕಂಬನಿಯನ್ನು ತೊಡೆದುಕೊಂಡು ರೂಮ್ ಹೊರಗೆ ನಡೆದ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.